ಸಿದ್ದಾಪುರ ನಗರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸಾರ್ವಜನಿಕ ಆಸ್ತಿಯಾಗಿ ಇಷ್ಟು ವರ್ಷಗಳ ಕಾಲ ಉಳ್ಕೊಂಡಿತ್ತು, ಅದನ್ನು ಸಾರ್ವಜನಿಕರು ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಬಳಸ್ಕೊಳ್ತಾ ಇದ್ರು. ಆ ಆಸ್ತಿಗಳು ಅದೇ ರೀತಿ ಉಳಿಬೇಕು. ಇದು ಬೇರೆ ಬೇರೆ ಯಾವುದೋ ಒಂದು ಪಕ್ಷದ ಆಸ್ತಿಯಾಗಿ ಅಥವಾ ಯಾವುದೋ ಒಂದು ಸಮುದಾಯದ ಆಸ್ತಿಯಾಗಿ ಮಾರ್ಪಡಬಾರದು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಜೊತೆಗೆ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೀತಿಯ ತುಷ್ಟೀಕರಣದ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ದಾರೆ. ಏನು ಅಭಿವೃದ್ಧಿ ಕೆಲಸಗಳನ್ನ ಮಾಡದೇನೆ ಜನ ಇವರ ಬಗ್ಗೆ ಎಲ್ಲಿ ನೋಡಿದ್ರು ಉಗಿತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಜನರ ದಿಕ್ಕು ತಪ್ಪಿಸೋದಕ್ಕೋಸ್ಕರ ಈ ರೀತಿಯಾದ ಕೆಲವೊಂದು ಘಟನೆಗಳು ಹುಟ್ಟಾಗ್ತಾ ಇದೆ ಕಾಂಗ್ರೆಸ್. ಇಲ್ಲಿ ಮತ್ತೇನು ಉದ್ದೇಶ ಇಲ್ಲ, ಅವರಿಗೆ ಎಲ್ಲಿ ಹೋದ್ರು ಏನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕೆಲಸನೂ ಮಾಡಿಲ್ಲ. ಇದರಲ್ಲಿ ಒಂದಿಷ್ಟು ಬಿಜೆಪಿ ಅವ್ರನ್ನ ಎಳ್ಕೊಂಡು ಬರೋದು, ಬಿಜೆಪಿ ಅವರು ಇದು ವಿರೋಧ ಮಾಡ್ತಾರೆ, ನಮ್ಗೆ ಅಭಿವೃದ್ಧಿ ತಡೆ ಹೊಡ್ತಾರೆ, ಈ ರೀತಿಯಾಗಿ ಏನೋ ಅಪಪ್ರಚಾರಕ್ಕೋಸ್ಕರ ಕಾಂಗ್ರೆಸ್ನವ್ರು ಈ ರೀತಿ ಹುಟ್ಟಾಗ್ತಾ ಇದ್ದಾರೆ. ನೀವೆಷ್ಟೇ ಯಾರನ್ನ ತುಷ್ಟೀಕರಣ ಮಾಡಿ ಯಾರ ಹೆಸರ ಮೇಲೆ ನೀವು ರಾಜಕಾರಣ ಮಾಡಿದ್ರು ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಕರ್ನಾಟಕದಲ್ಲಿ ಗೆಲ್ಲೋದಿಲ್ಲ, ನೆನಪಿಲ್ಲ. ಯಾಕೆಂತ ಹೇಳಿದ್ರೆ ಒಂದಿಷ್ಟು ಜನ ಹಿಂದೂಗಳು ಗೊತ್ತಿಲ್ಲದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ಚುನಾವಣೆ ನೋಟ್ ಹಾಕ್ಬಿಟ್ಟಾಗ ನೀವು ಈ ರೀತಿಯಾದ ಕೆಲಸ ಮಾಡ್ತೀರಿ ಅಂತ ಗೊತ್ತಿರಲಿಲ್ಲ. ಯಾಕಂದ್ರೆ ಹಿಂದಿರ್ತಕ್ಕಂಥ ಕಾಂಗ್ರೆಸ್ನವ್ರು ಯಾವತ್ತೂ ಈ ರೀತಿಯಾದ ತುಷ್ಟೀಕರಣದ ರಾಜಕಾರಣ ಕೇಳಿಲ್ಲ. ನೀವು ಮೊನ್ನೆ ನೋಡಿರ್ಬೋದು, ಕರ್ನಾಟಕ ಸರ್ಕಾರದ ಆದೇಶ ಆಗಿದೆ ಹಿಜಾಬ್ ಬಗ್ಗೆ. ಶಾಲೆಯಲ್ಲಿ ನಮ್ಮ ಸರ್ಕಾರ ಇರಬೇಕಾದ್ರೆ ಸಮವಸ್ತ್ರವನ್ನು ಕಡ್ಡಾಯ ಮಾಡಬೇಕು ಅಂತ ಹೇಳಿ ಏನು ಸರ್ಕಾರ ಆದೇಶ ಮಾಡಿತ್ತು, ಅದ್ರ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳು ಸಮವಸ್ತ್ರವನ್ನು ಹಾಕೊಂಡು ಹೋಗ್ತಾ ಇದ್ರು. ಯಾರೋ ಒಂದಿಷ್ಟು ಜನ ಮುಸಲ್ಮಾನ್ ಹೆಣ್ಮಕ್ಳು ಅದನ್ನು ಹಿಜಾಬ್ ಬೇಕು ಅಂತ ಹೇಳಿದ್ರು, ಕೋರ್ಟ್ವರೆಗೂ ಹೋಯ್ತು, ವಿಷಯ ಇನ್ನೂ ಕೋರ್ಟಲ್ಲಿ ಇದೆ. ಆದ್ರೆ ಈಗ ಅವರೇನೋ ಒಂದು ಸಭೆ ಮಾಡ್ತಾರೆ, ಸಭೆಯಲ್ಲೇನೋ ಇವರು ವಿರುದ್ಧವಾಗಿ ತೀರ್ಮಾನ ತಗೊಳ್ತಾರೆ ಅಂತ ಗೊತ್ತಾದ ತಕ್ಷಣದಲ್ಲಿ ಮುಖ್ಯಮಂತ್ರಿಗಳು ಸೇರಿ ಶಾಲೆಯಲ್ಲಿ ಹಿಜಾಬ್ ಕಡ್ಡಾಯ ಹಾಕೊಂಡು ಹೋಗ್ಬಹುದು, ಮತ್ತು ಅದರ ಜೊತೆಗೆ ಒಂದು ಜನಿವಾರ ಮತ್ತೊಂದೇನೋ ಹಾಕೊಂಡು ಹೋಗ್ಬೋದು ಅಂತ ಆದೇಶ ಮಾಡಿದ್ರು. ಹಿಜಾಬಿಗೆ ಅವಕಾಶ ಕೊಟ್ಟರೆ ನಮಗೆ ಕೇಸರಿ ಶಾಲೆಗೆ ಶಾಲೆ ಒಳಗಡೆ ಅವಕಾಶ ಕೊಡಬೇಕಿತ್ತು. ಆ ದಿಕ್ಕಲ್ಲಿ ಹಿಂದಿನ ದಿವಸಗಳನ್ನು ಸಹ ನಮ್ಮ ಸಂಘಟನೆ ಪರವಾಗಿ ನಾವು ಹೋರಾಟ ಮಾಡಿದ್ವಿ. ಆದ್ರೆ ಇವತ್ತು ಕೇಸರಿ ಶಾಲೆಗೆ ಅವಕಾಶ ಇಲ್ಲ, ಪೇಟ ಕೊಟ್ಟಿದ್ದಾರೆ, ಸಾಕು. ಪೇಟ ಕೊಟ್ಟರು ಮುಂದಿನ ದಿವಸಗಳಲ್ಲಿ ಸಮವಸ್ತ್ರದ ಹೊರತಾಗಿ ಯಾರು ಪೇಟ ಹಾಕಿಕೊಂಡು ಶಾಲೆಗೆ ಹೋದ್ರೆ, ಹಿಜಾಬ್ ಹಾಕೊಂಡು ಶಾಲೆಗೆ ಹೋದ್ರೆ ಅಲ್ಲಿ ಇವ್ರ ಜಾತ್ಯತೀಯ ಏನು ಕಲ್ಪನೆ ಆದ್ರೆ ಏನು ಉಳಿತದೆ? ಸಮವಸ್ತ್ರ ಹಾಕೋದ್ರಿಂದ ಎಲ್ಲರೂ ಒಂದೇ ಉಡುಪಲ್ಲಿ ಬರಲಿ, ಬೇರೆ ಬೇರೆ ಇದ್ರಲ್ಲಿ ಬರಬಾರ್ದು ಅಂತ ಸರ್ಕಾರ ಆದೇಶ ಮಾಡಿದ್ರೆ ಇವ್ರು ಜಾತಿಯವರು ಒಂದೊಂದು ಅವ್ರಿಗೆ ಬೇಕಾಗಿ ಉಡುಪು ಹಾಕೊಂಡು ಬರ್ಬೋದು ಅಂತ ಸರ್ಕಾರದ ಆದೇಶ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಯಾವ ರೀತಿಯಾಗಿ ಸಮಾಜದ ಎದುರುಗಡೆಗೆ ಇವರೊಂದು ಸಾರ್ವಜನಿಕ ಬದುಕನ್ನು ರೂಪಿಸ್ತಾ ಇದ್ದಾರೆ? ಇದು ಜನ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಅದಕ್ಕೆ ನಮ್ಮ ಹೋರಾಟನೂ ಮುಂದುವರಿತದೆ. ಇಲ್ಲಿ ಇದೇ ವಿಷಯ ಅಲ್ಲ, ಇವತ್ತೊಂದು ಸೀಮಿತವಾದ ಚೌಕಟ್ಟಿನಲ್ಲಿ ನಾವು ಹೋರಾಟವನ್ನು ತೆಗೆದುಕೊಂಡಿದ್ವಿ. ಈ ಪಟ್ಟಣ ಪಂಚಾಯಿತಿಯ ಆಸ್ತಿಯನ್ನ ಸಾರ್ವಜನಿಕರಿಗೆ ಉಳಿಸಬೇಕು ಅನ್ನೋ ಉದ್ದೇಶದಿಂದ ನಾವೇನು ಈ ಒಂದು ಪ್ರತಿಭಟನೆ ತೆಗೆದುಕೊಂಡಿದ್ವಿ. ಇಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ನಾವೇನು ಬೇರೆ ಬೇರೆ ವಿಷಯಗಳನ್ನು ಆಗ್ರಹಿಸಿದ್ವೋ ಇದಕ್ಕೆ ತಾತ್ಕಾಲಿಕವಾಗಿ ನಾವು ತಡೆಗೋಡೆಯನ್ನು ನಿರ್ಮಾಣ ಮಾಡ್ತೀವಿ. ಈ ತಡೆಗೋಡೆಯಿಂದ ತಾತ್ಕಾಲಿಕವಾಗಿ ಆ ಶಾಲೆಯನ್ನು ತಡೆಯಕ್ಕೆ ಸಾಧ್ಯ ಇಲ್ಲ. ಕಾರಣ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ, 22 ಲಕ್ಷ ಕೂಡ ಅದಕ್ಕೆ ಸಾಕಾಗಲ್ಲ. ಹಾಗಾಗಿ ಕಾಂಗ್ರೆಸ್ನ ಕೆಲವು ನಾಯಕರು ಮೊನ್ನೆ ಹೇಳಿಕೆ ಕೊಟ್ಟಿದ್ರು, ಏನಂತಂದ್ರೆ ಬಿಜೆಪಿ ಅವರು ರಾಜಕೀಯ ಮಾಡ್ತಾರೆ ಅಂತ. ಇದರಲ್ಲಿ ಕಾಂಗ್ರೆಸ್ನವರು ಅರ್ಥ ಮಾಡ್ಕೋಬೇಕು, ನಾವು ಯಾರು ರಾಜಕೀಯ ಮಾಡ್ತಾ ಇಲ್ಲ, ಅಲ್ಲಿಯ ಶಾಲೆಯ ಮಕ್ಕಳನ್ನ ರಕ್ಷಣೆ ಮಾಡಬೇಕು ಹಾಗೂ ಸಿದ್ದಾಪುರ ಪಟ್ಟಣ ಪಂಚಾಯತಿಯ ಜಾಗವನ್ನು ನಾವು ರಕ್ಷಣೆ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ.